ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಬಾಳುಗೆ ಮದುವೆ ಮಾಡೋಕ್ಕೆ ಎಂಗೇಜ್ಮೆಂಟ್ ಎಲ್ಲ ಆಗಿದೆ. ಬಾಳು ಇವಾಗ ದೊಡ್ಡವನಾಗವನೇ. ಅದನ್ನು ತಿಳ್ಕೋಬೇಕು ಅಂತೇಳಿ ಗೌಡ ಇವನ್ನ ಕಳಿಸಿರ್ತಾನೆ. ಹೋಗಿ ಮದುವೆ ಯಾವತ್ತು ಫಿಕ್ಸ್ ಆಗೈತಾ, ಏನು ಕತೆ ಕೇಳ್ಕೊಂಡು ಬಾ ಅಂತೇಳಿ ಇವನು ಅವ್ರ ಮನೆಗೆ ಬಂದಿದ್ದಾನೆ. ಬಾಳನ ಹೆಂಡ್ತಿ ಅಮ್ಮ ಅಪ್ಪನ ಹತ್ರಕ್ಕೆ ಬಂದಿದ್ದಾನೆ. ಬಂದುಬಿಟ್ಟು ಕೇಳ್ತಾನೆ, ಬಾಳನ ಮದುವೆ ಫಿಕ್ಸ್ ಆಯ್ತಂತಲ್ಲ, ಯಾವಾಗ ಇಟ್ಕೊಂಡಿದ್ದೀರಿ ಅಂತೇಳ್ಬಿಟ್ಟು. ಅದೆಲ್ಲ ಯಾಕೋ ನಿನಗೆ, ನೀನು ನಿನ್ನ ಮದುವೆ ಯಾವತ್ತು ನೋಡ್ಕೊಳ್ಳೋ ಅಂತ. ನನ್ನ ಮದುವೆ ಬಿಡಿ, ಬಾಳನ ಮದುವೆ ಯಾವಾಗ ಹೇಳಿ ಅಂತಾನೆ. ಬಾಳನ ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ, ಇದನ್ನು ಕೇಳ್ಕೊಬಾ ಅಂತ ಗೌಡ್ರು ಕಳಿಸಿದ್ರಾ ಅಂತ ಹೇಳ್ತಾರೆ. ಹಂಗೇನಿಲ್ಲ ಬಿಡಿ, ಗೌಡ್ರು ಯಾಕೆ ಕಳಿಸ್ತಾರೆ, ನಾನೇ ಸುಮ್ಮನೆ ಹಿಂಗೆ ಬಂದೆ ಅಂತ. ಅದಕ್ಕೆ ಅವ್ರ ಹೆಂಡ್ತಿ ಹೇಳ್ತಾರೆ, ಈ ವಿಷಯ ಎಲ್ಲ ತಗೊಂಡೋಗಿ ಊರಿಗೆಲ್ಲ ಹೇಳಬೇಕಲ್ಲ, ಅದಕ್ಕೆ ಬಂದವನೇ ಅಂತ ಹೇಳ್ತಾಳೆ. ಅದಕ್ಕೆ ಹಂಗೇನಿಲ್ಲ ಅಂತ ನಗ್ತಾನೆ ಇವನು. ಆಮೇಲೆ ಈ ಕಡೆ ಬಂದು ಬಾಳನ ಅಮ್ಮ ಈ ವಿಷಯ ತಿಳ್ಕೊಂಡು ಬರೋಕ್ಕೇ ಕಳಿಸಿದ್ದಾರೆ ಅಂತ ಗೊತ್ತು ನಮಗೂ. ನಿನ್ನ ಗ್ರಹಗತಿ ಚೆನ್ನಾಗಿದ್ದಾವ ನೋಡು, ನೀನು ಮದುವೆ ಮಾಡ್ಕೊ ಫಸ್ಟು. ಭಾಳಂದು ಇರಲಿ, ಆಮೇಲೆ ನಿನ್ನ ಮದುವೆ, ನಿನ್ನ ಫಸ್ಟ್ ಮದುವೆ ಮಾಡ್ಕೊಳ್ಳೋದು ನೋಡ್ಕೊ, ನಿಂಗೂ ಎಲ್ಲೂ ಸಿಗ್ತಾ ಇಲ್ವಂತಲ್ಲ ಹೆಣ್ಣು ಅಂತಾನೆ. ಅಯ್ಯೋ, ನೀವು ಎಲ್ಲಿಗೋ ಅಲ್ಲಿಗೆ ಬರ್ತೀರಾ ಅಂತ ಅಂದ್ಕೊಂಡು ಅವ್ನು ನಗಾಡ್ಕೊಂಡು ಹೀ ಅಂದ್ಕೊಂಡು ನಗಾಡ್ಕೊಂಡು ಹೋಗ್ತಾನೆ. ಆಮೇಲೆ ಇಲ್ಲಿ ಇವ್ರ ಗಂಡ ಹೆಂಡ್ತಿ ಮಾತಾಡ್ತಾರೆ. ಆಮೇಲೆ ಇವನು ಅಷ್ಟೊತ್ತಿಗೆ ನಗಾಡ್ಕೊಂಡು ತಪ್ಪಿಗೆ ಸಿಕ್ಕಾಕ್ಬಿಟ್ಟೆ ಅಲ್ಲ, ಗೌಡ ಹೇಳ್ ಕಳಿಸಿರ್ತಾನೆ ತಿಳ್ಕೊಂಡು ಬಾ ವಿಷಯನ ಅಂತೇಳಿ. ತಿಳ್ಕೊಳಕ್ಕೆ ಬಂದಿರ್ತಾನೆ, ತಪ್ಪಿಗೆ ಸಿಕ್ಕಾಕೊಬಿಡ್ತಾನಲ್ಲ, ಇವನಿಗೆ ನಾಚಿಕೆ ಆಗಿಬಿಡುತ್ತೆ. ಅದಕ್ಕೆ ಹಲ್ಲು ಬಿಟ್ಕೊಂಡು ನಗಾಡ್ಕೊಂಡು, ಸರಿ ಬಿಡಿ, ನಾನೇನೋ ವಿಷಯ ತಿಳ್ಕೊಳಕ್ಕೆ ಬಂದೆ, ನೀವೇನೋ ಹೇಳಿಬಿಟ್ರಿ ಅಂತ ಹೇಳ್ಬಿಟ್ಟು ಇವನು ಮತ್ತೆ ವಾಪಸ್ ಅಲ್ಲಿಂದ ಹೊರಡ್ತಾನೆ. ಆವಾಗ ಭಾಳ ಆಲ್ರೆಡಿ ಹುಡುಗನಲ್ಲಿದ್ದಾಗ ಅವನಿಗೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲ ಅಪ್ಪ ಅಮ್ಮ ಎಲ್ಲರೂ ಹೋಗಿ ಹೆಣ್ಣು ನೋಡಿ ಎಲ್ಲ ಮಾತುಕತೆ ಮಾಡಿಕೊಂಡು ಬಂದಿರ್ತಾರೆ. ಇವಾಗ ಭಾಳ ದೊಡ್ಡವನಾಗಿದ್ದಾನೆ. ಮತ್ತು ಈಗ ಅವನಿಗೆ ದೇವ್ರ ಕೃಪೆ ತುಂಬ ಇದೆ. ಏಕೆಂದರೆ ಪಾಂಡವಪುರದಲ್ಲಿ ದೇವರು ಇವನಿಗೆ ಪ್ರತ್ಯಕ್ಷ ಆಗಿ ಬಂದು ತುಳಸಿ ಕೊಟ್ಟೋಗುತ್ತೆ. ಅಂದರೆ ಎಷ್ಟು ಪವರ್ಫುಲ್ ಪುರುಷ, ಪವಾಡ ಪುರುಷ, ಅಷ್ಟು ಪವಾಡ ಪುರುಷನ ಥರ ಅವರು ಇದು ಮಾಡ್ತಾರೆ. ಆವಾಗ ಅಪ್ಪ ಅಮ್ಮ ಇದು ಮಾಡೋದು, ಇವರು ಅವಾಗಿಂದನೂ ಅದನ್ನು ವಿರೋಧ ಮಾಡಿಕೊಂಡೇ ಬರ್ತಾಯಿರ್ತಾರೆ. ಅದರ ಮದುವೆ ವಿಷಯದಲ್ಲಿ ವಿರೋಧ ಮಾಡೋಕ್ಕಾಗಿರಲ್ಲ. ಹಂಗಾಗ್ಬಿಟ್ಟು ಪವಾಡ ಪುರುಷ ಭಾಳು ಇವಾಗ ದೊಡ್ಡವರಾಗಿರೋದ್ರಿಂದ ಮದುವೆ ಮಾಡಬೇಕು, ಇನ್ನೇನು ಆಗೋಯ್ತು ಟೈಮು ಅಂತ ಅವನು ಹೋಗ್ತಾನೆ. ಅವನು ಹೋದ್ಮೇಲೆ ಇವ್ರ ಗಂಡ ಹೆಂಡ್ತಿ ಮಾತಾಡಿಕೊಂಡು, ಗಂಡ ಕೆಲಸದೆಲ್ಲ ಹೋಗಿ ಬರ್ತೀನಿ ಅಂತಲೇ ಹೆಂಡ್ತಿ ಮನೆ ಒಳಗೆ ಹೋಗ್ತಾಳೆ. ಆಮೇಲೆ ಈ ಕಡೆ ಭಾಳ ಊರೆಲ್ಲ ತಿರ್ಕೊಂಡು ಏನೋ ಅವರಿಗೆ ತೋಚಿದ್ದನ್ನು ಮಾತಾಡಿಕೊಂಡು ಊರೆಲ್ಲ ತಿರ್ಕೊಂಡು ಎಲ್ಲವೂ ಫಸ್ಟೇ ತಿಳಿದ್ಬಿಡುತ್ತೆ ಅವರಿಗೆ. ತಕ್ಷಣಕ್ಕೇ ತಿಳಿದ್ಬಿಡುತ್ತೆ. ಹಂಗಾಗ್ಬಿಟ್ಟು ಈ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ, ಹಿಂದೆ ಏನಾಯಿತು ಅನ್ನೋದು ಗೊತ್ತಾಗುತ್ತೆ, ಈ ಪ್ರೆಸೆಂಟ್ ಏನಾಯಿತು ಅನ್ನೋದು ಗೊತ್ತಾಗುತ್ತೆ. ಈ ಎಲ್ಲಿಂದನೋ ಹೋಗಿ ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಒಂದು 4 ಜನ ಇರ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ. ಆಮೇಲೆ ಒಂದು ದೊಣ್ಣೆ ಹಿಡ್ಕೊಂಡು ಹೆಗಲ ಮೇಲೆ ಒಂದು ಇದು ಕಂಬಳಿ ಹಾಕ್ಕೊಂಡು, ಬಿಳಿ ಪಂಚೆ ಬಿಳಿ ಶರ್ಟು ಪೇಟ ಎಲ್ಲ ಹಾಕ್ಕೊಂಡು ಹೀಗೇ ಊರಿಗೆ ಹೋಗೋದು ಇವ್ರದ್ದು ವಾಡಿಕೆ ಆಗಿರುತ್ತೆ. ಆಮೇಲೆ ಎಲ್ಲಿಗೆ ಹೋಗಿ ಯಾವ ಊರಲ್ಲಿ ಹೋಗಿ ಏನೇ ಆಗುತ್ತೆ ಅಂತ ಹೇಳಿದ್ರೆ ಅದು ಆಗ್ಬಿಡುತ್ತೆ. ಹಾಗಾಗಿ ಜನ ನಂಬೋದು ತುಂಬ ಆಗೋಯ್ತು. ಪವಾಡ ಪುರುಷ ಅಂದರೆ ದೇವರು ಅನ್ನೋಂಗೆ ನಂಬ್ಕೊಬಿಟ್ರು. ಆಮೇಲೆ ಇವರು ದೇವಸ್ಥಾನಕ್ಕೆ ಬರ್ತಾರೆ, ಪಾಂಡವಪುರ ದೇವಸ್ಥಾನಕ್ಕೆ ತಲುಪ್ತಾರೆ. ಅಲ್ಲಿ ಬಂದಾಗ ಹಿಂದೆನೂ ಇವರೆಲ್ಲ ಅವ್ರ ಸೈನಿಕರೆಲ್ಲ ಹಿಂದೆ ಬರ್ತಿರ್ತಾರೆ. ಈ ಕಡೆಯಿಂದ ಅದೇ ಸೇಮು ಕಾಸ್ಟ್ಯೂಮಲ್ಲಿ ಇನ್ನೊಬ್ಬರು ಬರ್ತಾರೆ. ಆ ಕಡೆಯಿಂದ ಬಂದುಬಿಟ್ಟು ಒಂದಷ್ಟು ತುಳಸಿ ದಳಗಳನ್ನು ಹಿಡ್ಕೊಂಡು ಬಂದು ಪವಾಡ ಪುರುಷ ಬಾಳು ಕೈಯಲ್ಲಿ ಕೊಟ್ಬಿಡ್ತಾರೆ. ಕೊಟ್ಟಾಗ ಇದನ್ನು ಇಟ್ಕೊಳ್ಳಿ, ನೀವು ಏನೇ ಅಂದ್ಕೊಂಡ್ರೂ ಎಲ್ಲವೂ ನೆರವೇರುತ್ತೆ ಅಂತೇಳ್ಬಿಟ್ಟು. ಅದು ಬಾಳುಗೂ ಗೊತ್ತಾಗುತ್ತೆ, ಇವರು ನಿಜವಾಗ್ಲೂ ಪಾಂಡವಪುರ ದೇವರೇನೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾದಾಗ ಅವರು ಕೊಟ್ಟು ಹೋಗ್ಬೇಕಾದ್ರೆ ಅವ್ರನ್ನೇ ನೋಡ್ತಾ ಇರ್ತಾರೆ. ನೋಡಿಬಿಟ್ಟು ಎಷ್ಟು ಶಕ್ತಿ ಇದೆ ಈ ದೇವರಿಗೆ,
ಎಲ್ಲರಿಗೂ ಈ ಭಾಗ್ಯ ಇರಲ್ಲ, ನನಗೆ ಈ ಭಾಗ್ಯ ಸಿಕ್ಕಿದೆಯಲ್ಲ ಅಂತೇಳ್ಬಿಟ್ಟು ಫಸ್ಟೇ ಎಲ್ಲವೂ ಗೊತ್ತಾಗೋದ್ರಿಂದ ಯಾರು ಬಂದರು ಯಾರು ಹೋದರೂ ಫಸ್ಟೇ ಗೊತ್ತಾಗ್ಬಿಡುತ್ತೆ ಇವರಿಗೆ. ಹಂಗಾಗ್ಬಿಟ್ಟು ಇವ್ರು ಏನೂ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ, ಯಾರು ಬಂದು ಹೋದ್ರು ಅಂತ. ಆಮೇಲೆ ಅಲ್ಲಿ ಸೈನಿಕರಿಬ್ಬರು ನೋಡ್ತಿರ್ತಾರಲ್ಲ, ಅವರು ಓಡಿ ಬರ್ತಾರೆ. ಅವ್ರು ಯಾರು ಬಂದಿದ್ರಲ್ಲ, ನಿಮ್ಮ ಹತ್ರ ಬಂದ್ರಲ್ಲ, ಅವ್ರು ಯಾರು ಅಂತೇಳಿ. ಅವ್ರು ಯಾರು ಅಂದರೆ ಅವರು ಹಿಂಗೇನೆ ನನ್ನ ಥರನೇ, ಇಲ್ಲ 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 ಅವ್ರು ಯಾರೋ ಬಂದವ್ರೆ, ನಾವು ಅಲ್ಲಿ ನೋಡ್ದು ನಿಂತ್ಕೊಂಡು ಅಂತೇಳ್ಬಿಟ್ಟು ಇವರು ಅಲ್ಲಿ ಬಗ್ಗಿ ನೋಡ್ತಾ ಇರ್ತಾರೆ. ಆಮೇಲೆ ಹತ್ರ ಬರ್ತಾರೆ. ಹತ್ರ ಬರೋ ಹೊತ್ತಿಗೆ ಅವರು ತುಳಸಿ ದಳನ ಕೊಟ್ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಹಾಗಾಗಿ ಮತ್ತೆ ಇವರಿಬ್ರೂ ಅಲ್ಲಿಗೆ ಬರ್ತಾರೆ. ಬಾಳು ಸಾಬ್ರೆ ಯಾರು ಬಂದಿದ್ದರು ಹೇಳಿ, ನಮಗೂ ಗೊತ್ತಾಗಲಿ ಹೇಳಿ ಅಂತೇಳಿ. ನೀವು ಅವರಿನ್ನ ದೂರ ಹೋಗಿಲ್ಲ, ನೀವು ಹೋಗ್ರಿ, ನಿಮಗೂ ಕೊಡ್ತಾರೆ ತುಳಸಿ ದಳನ, ಇಸ್ಕೊಳ್ರಿ, ಹೋಗ್ಬಿಟ್ಟು ಕೇಳ್ರಿ, ನೀವು ಯಾರು ಅಂತ ಕೇಳ್ಬಿಟ್ಟು ಇಸ್ಕೊಳ್ರಿ ಅಂತ ಹೇಳ್ತಾರೆ. ಆವಾಗ ಹೌದಾ, ನೀವು ಅಲ್ಲಿ ಹೋಗಿ ಇಸ್ಕೊಂಡು ಬಂದರೆ ನಿಮಗೆ ಚಿನ್ನದ ಗಿಂಡಿನೇ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ, ಚಿನ್ನದ ಗಿಂಡಿ ಸಿಗುತ್ತಾ? ಹಂಗಾದ್ರೆ ಬಾರೋ ಹೋಗಿ ಬರೋಣ, ಇಲ್ಲೇ ಇನ್ನೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಓಡ್ತಾರೆ ಇಬ್ಬರೂ. ಅಲ್ಲೆಲ್ಲೋ ಇರ್ತಾರೆ, ಅವ್ರನ್ನ ನೋಡಿಕೊಂಡು ಅವ್ರನ್ನ ಕರ್ಕೊಂಡು ಬಂದರೆ ನಮಗೆ ಚಿನ್ನದ ಗಿಂಡಿ ಸಿಗುತ್ತಲ್ಲ ಅಂತೇಳ್ಬಿಟ್ಟು ಓಡೋಡು ಹೋಗ್ತಾರೆ. ಅವರು ಹೋದಾಗ ಇವರು ಪವಾಡ ಪುರುಷ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಎಂಥ ಮೂರ್ಖ ಜನ ಅವರು, ನೋಡಿದರೆ ದೇವರು ಅವರನ್ನು ನಾನು ನೋಡಿಬಿಟ್ಟು ಕರ್ಕೊಂಡು ಬರ್ತೀವಿ ಅಂತ ಹೋಗ್ತಿದ್ದಾರಲ್ಲ, ಇವ್ರು ಎಂಥ ಜನ, ಮೂಢ ಜನ, ಇವ್ರಿಗೆ ಅಷ್ಟು ಗೊತ್ತಾಗೋದೇ ಇಲ್ವಲ್ಲ. ದೇವರು ಹಂಗೆಲ್ಲ ಬರೋಲ್ಲ, ಎಲ್ಲ ಯಾವುದೋ ರೂಪದಲ್ಲಿ ಬಂದು ತೋರಿಸ್ಕೊಳ್ಳೋದು, ಅದು ಕೂಡ ಇವ್ರಿಗೆ ಗೊತ್ತಾಗಲ್ವಲ್ಲ ಅಂತೇಳಿ ಅವರು ಬಾಳು ನೋಡ್ತಾ ಇರ್ತಾರೆ. ಉಸ್ನಿಗೆ ನೆಗಾಡ್ಕೊಂಡು ನೋಡ್ತಾ ಇರ್ತಾರೆ. ಇವರಿಬ್ಬರು ಹೋಗ್ತಾರೆ, ಹುಡ್ಕೊಂಡು ಬರ್ತೀವಿ ಅಂತೇಳಿ. ಬಾಳು ಅಲ್ಲೇ ಇರ್ತಾರೆ. ಅವರಿಗೆಲ್ಲವೂ ಗೊತ್ತಾಗುತ್ತೆ. ಇನ್ನು ಊರೂರು ಸಂಚಾರ ಮಾಡೋದೇ ಇವ್ರ ಕೆಲಸ ಆಗುತ್ತೆ. ಎಲ್ಲೋದ್ರೂ ಅಲ್ಲಿ ಆ ಊರನ್ನು ಉದ್ಧಾರ ಮಾಡಿ, ಆ ಊರಿಗೆಲ್ಲ ಅಭಿವೃದ್ಧಿ ಮಾಡಿ ಮತ್ತೆ ಇನ್ನೊಂದು ಊರಿಗೆ ಹೋಗೋದು. ಇದೇ ರೀತಿ ಇವರು ಉದ್ದಕ್ಕೂ ಎಷ್ಟು ಕಷ್ಟದಲ್ಲಿರೋರ್ಗು ಇವರು ಕಾಪಾಡೋ ಬುದ್ಧಿ ಇವ್ರಿಗಿರುತ್ತೆ. ತುಂಬಾ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಎಲ್ಲೋದ್ರೂ ಅಲ್ಲೊಂದು ಗುಡಿಸ್ಲು ಹಾಕ್ಕೊಳ್ತಾರೆ, ಟೆಂಟ್ ಹಾಕ್ಕೊಳ್ತಾರೆ. ಅಲ್ಲಿ ಒಂದು 4-5 ಜನ ಇರ್ತಾರೆ ಇವ್ರ ಹಿಂದೆ. ಆ ಊರವರು ಏನೇ ಸಮಸ್ಯೆ ಆದರೂ ಇವ್ರಿಗೆ ಬಂದು ಹೇಳ್ತಾರೆ, ಇವರು ಅದನ್ನೆಲ್ಲ ಬಗೆಹರಿಸ್ತಾರೆ. ಇದೇ ರೀತಿ ಇವ್ರದ್ದು ಮುಂದೆ ನಡ್ಕೊಂಡು ಹೋಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.